ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ಎರಡು ಸ್ಟೆಪ್ಪಲ್ಲೇ ಆರಾಮಾಗಿ ನೀವು ಹಾಕೋಬೋದು. ಬಿಗ್ ಡಿಸೈನ್ ಅಂತಲೇ ಹೇಳ್ಬೋದು. ಜಾಸ್ತಿ ಮಣಿ ತೊಗೊಂಡಿಲ್ಲ ನಾನಿಲ್ಲಿ. ಗೋಲ್ಡ್ ಕಲರು ಒಂದೇ ಒಂದು ಬೀಡನ್ನ ಬಳಸಿಬಿಟ್ಟು ಕುಚ್ಚನ ಡಿಸೈನ್ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಬಿಗ್ ಸೈಜಲ್ಲಿ ಬರುತ್ತೆ ಡಿಸೈನು, ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಇದಕ್ಕೆ ನಾನು ಸ್ಯಾರಿಯಲ್ಲಿರುವಂಥ 2 ಕಲರ್ ದಾರನ ತೊಗೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. 10 ಆದರೂ ಕೂಡ ನಡೆಯುತ್ತೆ. ಸೊ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನಮ್ಮ ಚಾನಲ್ನ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಇಲ್ಲಿ ನಾನು ದಾರ ಬಂದು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಯಾರಿಯಲ್ಲಿರುವಂಥ ಪಲ್ಲು ಕಲರ್ಲೇ ನಾನಿಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಬಂದು ಡಬಲ್ ಕಲರಲ್ಲಿ ಕಾಂಬಿನೇಷನ್ನಲ್ಲಿದೆ ಸ್ಯಾರಿ ಕಲರ್ ಬಂದು. ಸೊ ಹಂಗಾಗಿ ಇದೇ ಕಲರ್ ಸ್ವಲ್ಪ ಹೈಲೈಟ್ ಆಗಿ ಮ್ಯಾಚಿಂಗ್ ಅದನ್ನು ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪಲ್ಲು ಕಲರ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟ್ ಆಗಿ ಚೆನ್ನಾಗಿದೆ, ಸೂಪರ್ ಆದಂಥ ಸ್ಯಾರಿ ಅಂತ ಹೇಳ್ಬೋದು. ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ತೀವಲ್ಲ, ಆ ರೀತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಒಂದು ಲಾಕ್ ಹಾಕಿದ ಮೇಲೆ ಪಕ್ಕಕ್ಕೆ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. 2 ಲಾಕ್ ಹಾಕಿದ ಮೇಲೆ ಇಲ್ಲಿ ನಾನು 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನು 4 ಚೈನ್ಗಳನ್ನ ಹಾಕಿಬಿಟ್ಟು ಈ ಒಂದು 4 ಚೈನು ಎಲ್ಲಿ ಬರ್ತಾರೆ ನೋಡಿ, ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಲಾಕ್ ಹಾಕಿದ ಮೇಲೆ ನಾನೀಗ 3 ಚೈನ್ನ ಮಾಡ್ಕೊತಾ ಇದ್ದೀನಿ. ಈ 3 ಚೈನು ಎಲ್ಲಿ ಬರುತ್ತಲ್ಲಿ ನೋಡಿ, ಮತ್ತು ಈ 3 ಚೈನ್ ಕೂಡ ಲಾಕ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಹಾಕುವಂಥ ಚೈನ್ ಬಂದು 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ಮಣಿ ತೋರಿಸಿದ್ನಲ್ಲ ನಾನು, ಈಗ ಒಂದು ಮಣಿನ ತೊಗೊಂಡ್ಬಿಟ್ಟು ಮಣಿ ಕೂಡ ಹಾಕ್ತಾಯಿದ್ದೀನಿ. ಈ ರೀತಿ ಮಣಿ ಪೋಣಿಸ್ಕೊಂಡ್ಬಿಟ್ಟು ಈ ಮಣಿ ಇಲ್ಲಿ ಬರುತ್ತಲ್ಲಿ ನೋಡಿ ಕರೆಕ್ಟಾಗಿ ಸ್ಯಾರಿಗೆ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಇದನ್ನು ಕೂಡ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಈ 3 ಚೈನ್ ಕೂಡ ಎಲ್ಲಿ ಬರುತ್ತಲ್ಲಿ ನೋಡಿ, ಲಾಕ್ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 1 2 3 4 ಈಗ 4 ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡ್ಕೊಂಬಿಟ್ಟು ಈ 3 ಚೈನ್ ಎಲ್ಲಿ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. 3 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಒಂದು ಬೀಡನ್ನ ತೊಗೊತಾ ಇದ್ದೀನಿ. ಬೀಡನ್ನ ಹಾಕಿಬಿಟ್ಟು ಬೀಡಲ್ಲಿ ಬರ್ತಲ್ಲಿ ನೋಡಿ ಮತ್ತೆ ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ 3 ಚೈನ್, ಈ 3 ಚೈನ್ ಎಲ್ಲಿ ಬರ್ತಲ್ಲಿ ನೋಡಿ ಲಾಕ್, ಮತ್ತೆ ಈಗ 4 ಚೈನ್, ಸೊ 4 ಚೈನ್ ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ್ನ ಮಾಡ್ಕೊತಾ ಇದ್ದೀನಿ. ಮತ್ತು 3 ಚೈನ್ ಹಾಕ್ಕೊಂಡ್ಬಿಟ್ಟು ಈ 3 ಚೈನ್ ಎಲ್ಲಿ ಬರುತ್ತಲ್ಲಿ ನೋಡಿ ಲಾಕ್, ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಬೀಡ್ ಹಾಕಬೇಕಾಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ 4 ಚೈನ್ ಹಾಕಿಬಿಟ್ಟು ಮತ್ತು ಆಮೇಲೆ 3 ಚೈನ್ ಈ ಥರ 2 ಟೈಮ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಬೀಡ್ ಹಾಕಿಬಿಟ್ಟು ನೆಕ್ಸ್ಟ್ ಹಾಕುವಂಥ ಡಿಸೈನ್ಗೆ ಇಲ್ಲಿ ಮಧ್ಯದಲ್ಲಿ 3 ಟೈಮ್ ಈ ರೀತಿ ಚೈನ್ಗಳನ್ನ ಹಾಕ್ಕೋಬೇಕಾಗುತ್ತೆ. ಒಂದು 3 ಚೈನ್, ಹಾಗೆ ಮಧ್ಯದಲ್ಲಿ ಒಂದು 4 ಚೈನ್, ಆಮೇಲೆ 3 ಚೈನ್ ಹಾಕಿಬಿಟ್ಟು ಬೀಡ್ ಹಾಕಿದ್ದೀನಿ. ಬೀಡ್ ಹಾಕಿದ ಮೇಲೆ ಮತ್ತೆ ಕಂಟಿನ್ಯೂ ಆಗಿ 3 ಚೈನ್ನ ಮಾಡಿಕೊಂಡು ಲಾಕ್ ಹಾಕಿ ಆಮೇಲೆ ಮತ್ತೆ 4 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ಲಾಕನ್ನು ಮಾಡಿ ಈಗ ಮತ್ತೆ ಸೇಮ್ ಬೀಡನ್ನ ಹಾಕ್ಕೊಂಡ್ಬಿಟ್ಟು ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಕಂಟಿನ್ಯೂ ಆಗಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಫಸ್ಟ್ ಸ್ಟೆಪ್ ಅನ್ನೋದು ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗಿ ಈ ರೀತಿ ಬೀಡ್ ಚೈನ್ ಅಂತ ಹಾಕ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಬರುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು
ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದು ಇಲ್ಲಿ ನಾವು ಫಸ್ಟ್ ಇಲ್ಲಿ 2 ಸರಿ ಲಾಕ್ ಮಾಡಿರ್ತೀವಲ್ವ, ಆ ಒಂದು ಲಾಕಲ್ಲಿ ಸೂಜಿನ ಹಾಕಿಬಿಟ್ಟು ಈ ರೀತಿ ದಾರನ ತಗೊಂಡು ಇಲ್ಲಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಲಾಕ್ ಸಾಕು ಫ್ರೆಂಡ್ಸ್, ಯಾಕಂದರೆ ಗಂಟಿರುತ್ತೆ, ಟೈಟಾಗಿ ಕೂಡುತ್ತೆ. ಆಮೇಲೆ 4 ಚೈನ್ ಕೂಡ ಹಾಕ್ತಾ ಇದ್ದೀವಲ್ವ, 1 ಲಾಕ್ ಸಾಕು. ಬೇಕಿದ್ರೆ ನೀವು 2 ಲಾಕ್ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ. ಈ ರೀತಿ 4 ಚೈನ್ ಹಾಕಿಬಿಟ್ಟು ಈ ಒಂದು 4 ಚೈನ್ ಇಲ್ಲಿ ಲಾಕ್ ಮಾಡಿದ್ವಲ್ವ, ಅದೇ ಒಂದು ಹೋಲಲ್ಲಿ ಹೋಗಿ ಈ ಒಂದು 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮೇಲ್ಗಡೆ ಕೂಡ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 2 ಟೈಮ್ ದಾರಾನ ಸುತ್ತಕೊಂಡು ಈ ಬೀಡ್ ಹಿಂದೆ ಥ್ರೆಡ್ ಇರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇರುತ್ತೆ. ಈ ಬೀಡ್ ಲಾಕ್ ಹಾಕಿದ್ವಲ್ಲ, ಒಂದು ಎಳೆಷ್ಟು ದಾರ ಬ್ಯಾಕ್ ಸೈಡಲ್ಲಿ ಬೀಡ್ ಹಿಂದೆ ಇರುತ್ತೆ. ಸೊ ಫಸ್ಟ್ ಟೈಮ್ ನೀಡಲ್ನ ಹಾಕಿಬಿಟ್ಟು ದಾರಾನ ತೆಗೆದು ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ ಆಗುತ್ತೆ. ಬಟ್ ಒಂದು ಸರಿ ನಾವು ದಾರಾನ ತೆಗೆದ್ಬಿಟ್ಟು ಒಂದು ಕಂಬ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಕಂಬ ಆರಾಮಾಗೆ ನೀವು ದಾರದಿಂದ ಹಾಕ್ಕೋಬೋದು. ನೀಡಲ್ ಮೇಲೆ 2 ಟೈಮ್ ದಾರಾನ ಸುತ್ತಕೊಂಡು ಬ್ಯಾಕ್ ಸೈಡಲ್ಲಿ ಬೀಡಿಂದ ಇರುವಂಥ ಥ್ರೆಡ್ ಏನಿದೆಯಲ್ವ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ಆಮೇಲೆ ಈಗೇನು 2ರಲ್ಲಿ 1 ಮಾಡ್ಕೊಂಡಿದ್ದೀವಲ್ವ, ಈಗಿರುವಂಥ ದಾರನ ಈ ಒಂದು 3 ಚೈನ್ ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತಲ್ಲಿ ದಾರನ ಎಳ್ಕೊಂಬಿಟ್ಟು ಈಗ ಮತ್ತೆ 2ರಲ್ಲಿ 1, 2ರಲ್ಲಿ 1ನ ದಾರನ ತೊಗೋಬೇಕಾಗುತ್ತೆ. ಈಗ ಒಂದು ತ್ರಿಬಲ್ ಕ್ರೋಶೆ ಕಂಬ ಆಗಿದೆ. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೊಂಬಿಟ್ಟು ಇಲ್ಲೇ ನಾವು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಈ ರೀತಿ ಕಂಬ ಕಾಣಿಸ್ತೆ ಅಲ್ವಾ, ಇದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಬಿಟ್ಟು ಈಗ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಈಗ ಆರಾಮಾಗಿ ನಿಮಗೆ ಥ್ರೆಡ್ ಒಂದ್ಸರಿ ಎಳ್ಕೊಂಡ್ಮೇಲೆ ಆ ಒಂದು ದಾರ ಒಂದು ನೀಟಾಗಿ ಕಾಣಿಸ್ತಾ ಇರುತ್ತೆ. ನೀವು ಆರಾಮಾಗಿ ದಾರನ ತೊಗೊಂಡ್ಬಿಟ್ಟು ತ್ರಿಬಲ್ ಕ್ರೋಶೆನ ವರ್ಕ್ನ ಮಾಡ್ಕೋಬೋದು ಫ್ರೆಂಡ್ಸ್ ನೀವು. ಸೇಮ್ ಮತ್ತು ಬ್ಯಾಕ್ ಸೈಡಲ್ಲಿರುವಂಥ ದಾರದಿಂದ ತೊಗೊಂಡ್ಬಿಟ್ಟು 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡ್ಕೊಂಬಿಟ್ಟು ಇದೇ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಈ ಒಂದು 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. ಮತ್ತು 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ 3 ಚೈನ್ ಮಾಡ್ಕೊತಾ ಇದ್ದೀನಿ. ಈ ಒಂದು 3 ಚೈನ್ ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಇದೇ ಒಂದು ಬ್ಯಾಕ್ ಸೈಡಲ್ಲಿ ಬೀಡ್ ಸೈಡಿಂದ ಇರುವಂಥ ದಾರದಲ್ಲಿ ಹೋಗಿಬಿಟ್ಟು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಸೊ ಆದಷ್ಟು ನೀವು ವಿಡಿಯೋನ ಕ್ಲಿಯರಾಗಿ ನೋಡ್ಕೊಂಬಿಟ್ಟು ಹಾಕೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಾವು ಹೇಳಬೇಕಾದ್ರೆ ಹೇಳಿದ್ದನ್ನೇ ರಿಪೀಟ್ ಆಗಿ ಹೇಳ್ತೀವಿ. ಡಬಲ್ ಕ್ರೋಶೆ ಅನಿಸುತ್ತೆ, ಸಿಂಗಲ್ ಕ್ರೋಶೆ ಜಸ್ಟ್ ಮಿಸ್ ಆಗಿ ಹೇಳಬೇಕಾಗುತ್ತೆ. ಸೊ ಹೇಳಿದ್ದನ್ನು ನೀವು ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಡಿಸೈನ್ ಅನ್ನೋದು ಆ ಕಡೆ ಈ ಕಡೆ ಮಿಸ್ ಆದರೂ ಆಗ್ಬೋದು. ಬಟ್ ವಿಡಿಯೋದಲ್ಲಿ ಏನು ಮಿಸ್ ಆಗೋದಿಲ್ಲ. ನಾವು ವಿಡಿಯೋದಲ್ಲಿ ಯಾವ ರೀತಿ ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀವಿ, ಯಾವ ರೀತಿ ದಾರನ ಪಾಸ್ ಮಾಡ್ಕೊತಾ ಇದ್ದೀವಿ, ಎಷ್ಟು ಚೈನ್ಗಳನ್ನ ಹಾಕಿದ್ದೀವಿ ಅನ್ನೋದು ನೀಟಾಗಿ ವಿಡಿಯೋದಲ್ಲಿ ಇರುತ್ತೆ. ಸೊ ಆದಷ್ಟು ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೀಟಾಗಿ ನೋಡ್ಕೊಂಬಿಟ್ಟು ನಿಮ್ಮ ಸೀರೆಗೆ ನೀವು ಟ್ರೈ ಮಾಡಿದ್ರೆ ಸೊ ಡಿಸೈನ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊತಾ ಇದ್ದೀನಿ. ಮತ್ತು 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 3 ಚೈನ್. ಈ 3 ಚೈನು ನೀಡಲ್ ಇದೇನು ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಅದರಲ್ಲಿ ಪಿಕಾಟ್ನ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 12 ಅಥವಾ 10 ನೋಡೋಣ ಯಾವ ರೀತಿ ಎಷ್ಟು ಹಿಡಿಯುತ್ತೆ ಅಂತ ನೋಡಿಬಿಟ್ಟು ತೋರಿಸ್ತೀನಿ. ನಾನಲ್ಲಿ 1 ಬೀಡ್ ದಾರದಲ್ಲಿ 9 ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಂಬಿಟ್ಟು 9 ಪಿಕಾಟ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬೇಕಿದ್ರೆ 10 ಹಾಕೋದು ಕೂಡ ನಡೆಯುತ್ತೆ. ಸೊ ನೋಡ್ಕೊಳ್ಳಿ, ನೋಡ್ಕೊಂಬಿಟ್ಟು ದೊಡ್ಡದು ಬೇಕಿದ್ದರೆ ನೀವು ಇನ್ನೊಂದೆರಡು ಎಕ್ಸ್ಟ್ರಾ ಟ್ರಿಬಲ್ ಕ್ರೋಶೆ ಹಾಕ್ಕೊಂಡು ಪಿಕಾಟ್ಸ್ಗಳನ್ನ ಹಾಕ್ಕೋಬೋದು. ಈ ರೀತಿ 9 ಪಿಕಾಟ್ಸ್ಗಳು ಹಾಕಿದ ಮೇಲೆ ಇಲ್ಲೇ ನಾವು 3 ಚೈನ್ ಲಾಕ್ ಮಾಡಿದ್ದೀವಲ್ವ ಅದ್ರ ಒಳಗಡೆನೇ ಹೋಗ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ ಸೇಮ್ 4 ಚೈನ್ ಮತ್ತು 4 ಚೈನ್ ಹಾಕಿಬಿಟ್ಟು ಇದ್ರದ್ದು 4 ಚೈನ್ ಏನು ಎಲ್ಲಿ ಲಾಕ್ ಮಾಡಿದ್ದೀವಲ್ವ ಅದೇ ಒಂದು ಅಲ್ಲಿ ಹೋಗ್ಬಿಟ್ಟು ಈ ಒಂದು 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಚೈನ್ನ ಲಾಕನ್ನು ಮಾಡ್ಕೊಂಬಿಟ್ಟು
ಸೇಮ್ ಕಂಟಿನ್ಯೂ ಆಗಿ ಮತ್ತು ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಬ್ಯಾಕ್ ಸೈಡ್ ಇರುವಂಥ ದಾರದಲ್ಲಿ ನೀಡಲ್ನ ಹಾಕಿ ಈ ರೀತಿ ತ್ರಿಬಲ್ ಕ್ರೋಶೆ ಹಾಕಿದ ಮೇಲೆ ಸೇಮ್ 3 ಚೈನ್ ಹಾಕೊಂಡ್ಬಿಟ್ಟು ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಈ ಒಂದು 3 ಚೈನ್ನ ಲಾಕನ್ನು ಮಾಡಿ ನೀಡಲ್ ಮೇಲೆ 2 ಟೈಮ್ ದಾರ ಬ್ಯಾಕ್ ಸೈಡಲ್ಲಿ ಇರುವಂಥ ಥ್ರೆಡ್ನಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಈ ರೀತಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಬಿಟ್ಟು 3 ಚೈನ್ನ ಮಾಡ್ಕೊಳ್ಳಿ. 3 ಚೈನ್ನ ಮಾಡ್ಕೊಂಬಿಟ್ಟು ಈ ಒಂದು 3 ಚೈನ್ನ ಈ ಒಂದು ತ್ರಿಬಲ್ ಕ್ರೋಶೆ ಕಂಬ ಏನು ಹಾಕಿದ್ವಲ್ವ ಅದರೊಳಗಡೆ ಲಾಕ್ ಮಾಡಬೇಕಾಗುತ್ತೆ ಈ ರೀತಿ. ಮತ್ತು ಸೇಮ್ ನಾನು ಇಲ್ಲೇನು ನಾವು 9 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡಿದ್ದೀವಲ್ವ, ಸೊ ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಒಂದು ಹೆಚ್ಚು ಕಮ್ಮಿ ಹಾಕಿದ್ರು ಕೂಡ ನಡೆಯುತ್ತೆ, ಎಕ್ಸ್ಟ್ರಾ ಹಾಕಿದರೆ ಸ್ವಲ್ಪ ಡಿಸೈನ್ ಅನ್ನೋದು ದೊಡ್ಡದಾಗಿ ಬರುತ್ತೆ. ಸೊ ಒಂದು ಏನಾದರೂ ಕಡಿಮೆ ಆಯಿತು ಅಂದರೆ ಡಿಸೈನ್ ಅನ್ನೋದು ಸ್ವಲ್ಪ ಮಿಸ್ಸಿ ಆಗುತ್ತೆ ಅಷ್ಟೇ, ಅಷ್ಟು ಬಿಟ್ಟರೆ ಏನೂ ಆಗೋದಿಲ್ಲ. ಸೊ ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ, ಡಿಸೈನ್ ಎಲ್ಲಿ ನಿಮಗೆ ಮಿಸ್ ಆಗದೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. ಮತ್ತು ದಾರನ ತೊಗೊಂಡ್ಬಿಟ್ಟು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 3 ಚೈನ ಹಾಕ್ಕೊಂಬಿಟ್ಟು ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಈ ರೀತಿ 9 ಪಿಕಟ್ಗಳನ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಡಿಸೈನ್ ಬಂದು ಈ ಥರ ಬರುತ್ತೆ. ಎರಡು ಸ್ಟೆಪ್ಪಲ್ಲಿ ನೀವು ಆರಾಮಾಗಿ ಹಾಕೋಬೋದು. ನಾನು ಹೇಳಿದೆ 9 ಟ್ರಿಬಲ್ ಕ್ರೋಶೆ ಹಾಕ್ಕೊಂಬಿಟ್ಟು ಪಿಕಟ್ ಹಾಕಿದ್ದೀನಿ, ಒಂದು ಹೆಚ್ಚು ಕಮ್ಮಿ ಆದರೆ ನಡೆಯುತ್ತೆ ಅಂತ ಹೇಳಿದೆ. ಬಟ್ ಮತ್ತು ನೀವೇನಾದರೂ ಆ ರೀತಿ ಒಂದಲ್ಲಿ 9 ಒಂದರಲ್ಲಿ 10 ಈ ರೀತಿ ತ್ರಿಬಲ್ ಕ್ರೋಶೆ ಹಾಕಿದಾಗ ಡಿಸೈನ್ ಅನ್ನೋದು ಒಂದು ಚಿಕ್ಕದು ಒಂದು ದೊಡ್ಡದಾಗಿ ಬರುತ್ತೆ. ಸೊ ನೀವೇನಾದರೂ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕಂದರೆ ಸ್ಟಾರ್ಟಿಂಗ್ ಆಚಲ್ಲಿ ಏನು ನೀವು ಟ್ರಿಬಲ್ ಕ್ರೋಶೆನ ಹಾಕ್ಕೊಂಡಿರ್ತೀರಲ್ವ ಅಲ್ಲೇ ನೀವು ಎಷ್ಟು ಹಾಕ್ಕೊಂಡಿರ್ತಾರೆ ನೋಡ್ಕೊಂಬಿಟ್ಟು ಸೊ ನೆಕ್ಸ್ಟ್ ಹಾಕುವಂಥ ಆಚಲ್ಲಿ ಇದರಲ್ಲಿ ಎಷ್ಟು ಹಾಕಿದ್ದೀರಾ ಅದನ್ನೇ ನೀವು ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗಿ ಹಾಕ್ಕೋಬೇಕಾಗುತ್ತೆ. ಸೊ ಒಂದರಲ್ಲಿ 9 ಒಂದರಲ್ಲಿ 10 ಒಂದರಲ್ಲಿ 11 ಈ ರೀತಿ ಮಿಸ್ ಆಗಿ ಹಾಕಿದರೆ ಡಿಸೈನ್ ಅನ್ನೋದು ಅಷ್ಟೊಂದು ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಏನು ನೀವು ಹಾಕಿರ್ತೀರೋ ಅದೇ ಕೌಂಟಲ್ಲಿ ನೆಕ್ಸ್ಟು ಸ್ಯಾರಿಗೆ ನೀವು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬೋದು. ನೋಡಿ ಡಿಸೈನ್ ಅನ್ನೋದು ಈ ಥರ ಬರುತ್ತೆ. ನಾನು ಸ್ಯಾರಿ ಫುಲ್ ಹಾಕ್ತೀನಿ ಫ್ರೆಂಡ್ಸ್, ಹಾಕಿಬಿಟ್ಟು ಕುಚ್ಚು ಕಟ್ಟಿ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿ 2 ಸ್ಟೆಪ್ಪಲ್ಲಿ ನೀವು ಹಾಕೋಬೋದು. ಸೊ ಜಾಸ್ತಿ ಮಣಿ ತೊಗೊಂಡಿಲ್ಲ ನಾನಿಲ್ಲಿ, ಥ್ರೆಡ್ ವರ್ಕ್ ಅಂತಲೇ ಹೇಳ್ಬೋದು. ಜಸ್ಟ್ ಇಲ್ಲಿ ಒಂದು ಬೀಡನ್ನ ಹಾಕಿದ್ದೀನಿ ಅಷ್ಟೇ. ಸೊ ಅವರಷ್ಟೇ ಜಾಸ್ತಿ ಥ್ರೆಡ್ ವರ್ಕ್ ಮಾಡಿಕೊಡಿ ಅಂತ ಕೇಳಿದರು, ಸೊ ಹಂಗಾಗಿ ಈ ಡಿಸೈನ ಸೆಲೆಕ್ಟ್ ಮಾಡಿಕೊಂಡು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಒಂದು ಸತಿ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಇಲ್ಲಿ ಬದಲು ನೀವು ಫ್ಲವರ್ ಬೀಡನ್ನ ಕೂಡ ಹಾಕಿದ್ರೂ ಕೂಡ ನಡೆಯುತ್ತೆ. ಇಲ್ಲಿ ನೀವು ಬೀಡನ್ನ ಚೇಂಜ್ ಮಾಡ್ಕೋಬೋದು, ಬೀಡ್ಸ್ ಇಲ್ಲದೇನೂ ನೀವು ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ಡಿಸೈನ್ ಇಲ್ಲಿ ಬಂದು ಈ ರೀತಿ ಬರುತ್ತೆ. ಇದಕ್ಕೆ ನಾನು ಸ್ಯಾರಿ ಫುಲ್ ಹಾಕಿಬಿಟ್ಟು ಸೊ ಫೈನಲ್ ಲುಕ್ಕು ಕುಚ್ಚು ಕಟ್ಟಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಕಂಪ್ಲೀಟ್ ಹಾಕಿದ ಮೇಲೆ ಕುಚ್ಚನ್ನ ಹಾಕಿದ್ದೀನಿ. ಕುಚ್ಚು ಹಾಕಿದ ಮೇಲೆ ನೋಡಿ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ. 2 ಸ್ಟೆಪ್ಪಲ್ಲಿ ನೀವು ಆರಾಮಾಗಿ ಈ ಡಿಸೈನ್ನ ಹಾಕೋಬೋದು ಫ್ರೆಂಡ್ಸ್. ಜಾಸ್ತಿ ಏನು ಮಣಿ ಇಲ್ಲ, ಜಸ್ಟ್ ಒಂದು ಮಣಿ ಬಳಸಿದ್ದೀನಿ ಅಷ್ಟೇ. ಆಲ್ಮೋಸ್ಟ್ ಡಿಸೈನ್ ಎಲ್ಲ ಥ್ರೆಡ್ ವರ್ಕೇ ಇದೆ. ಈ ರೀತಿ ನಿಮಗೆ ಬೀಡ್ಸ್ ಇಷ್ಟ ಇಲ್ಲ ಅಂದರೆ ನೀವು ಹಾಗೆ ಥ್ರೆಡ್ ವರ್ಕ್ ಕೂಡ ನೀವು ಮಾಡ್ಕೋಬೋದು. ಇದು ಬಂದು ಆಪ್ಷನ್ ಎಲ್ಲ, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇಲ್ಲ ಇದೇ ಬೀಡ್ಸ್ ಬೇಕು ಅಂತ ಏನಿಲ್ಲ, ನೀವು ಬೀಡ್ಸ್ ಕೂಡ ಚೇಂಜ್ ಮಾಡಿಕೊಂಡು ಡಿಸೈನ್ಗೆ ನೀವು ಬೀಡನ್ನ ಬೇರೆ ರೀತಿ ಬೀಡನ್ನ ಹಾಕ್ಕೋಬೋದು. ನಾನು ಕುಚ್ಚು ಬಂದುಬಿಟ್ಟು ಈ ರೀತಿ ಸ್ಯಾರಿಯಲ್ಲಿ ಇರುವಂಥ ಮೆಹಂದಿ ಗ್ರೀನಲ್ಲಿ 2 ಕುಚ್ಚನ್ನ ಹಾಕಿದ್ದೀನಿ. ಹಾಗೆ ಪಲ್ಲು ಕಲರಲ್ಲಿ ಕೂಡ 1 ಕುಚ್ಚನ್ನ ಹಾಕಿದ್ದೀನಿ. ಕುಚ್ಚು ಬಂದು ಸ್ವಲ್ಪ ದಪ್ಪದಾಗಿ ಶಾರ್ಟಲ್ಲಿ ಕಟ್ ಮಾಡಿದ್ದೀನಿ, ಬಟ್ ಕುಚ್ಚು ಬಂದು ತುಂಬ ಸ್ವಲ್ಪ ತಿಕ್ಕಾಗಿದೆ. ಸೊ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಡಿಸೈನ್ ಬಂದು. ನೋಡಿ ತುಂಬ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್. ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ. ನಿಮ್ಮ ಸೀರೆಗೆ ಸ್ವಲ್ಪ ಡಿಸೆಂಟಾಗಿ ಹಾಕುವಂಥ ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ಹೆವಿ ರಿಚ್ ಆಗಿ ಆಗಲಿ, ಹಾಗೆ ಪೂರ್ತಿ ಡಿಸೆಂಟ್ ಆಗಿಲ್ಲ, ಸೊ ಮಧ್ಯದಲ್ಲಿ ಈಕ್ವಲ್ ಆಗಿ ಇದೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 500-550 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ತೊಗೋಬೋದು ನೀವು. ಸೊ ಡಿಸೈನಿನ ಫೈನಲ್ ಲುಕ್ಕು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.